This is KCET 2026. See, look it here. You go to DCET 2026. There are option here. UGCET 2026 verification slip. Then you'll be go to seat matrix and cut up. Just you go to here in seat matrix, available in seat matrix, how much seats is management quota, how much seats from in ಗೌರ್ಮೆಂಟ್ ಕೋಟಾ. ಸಿ ಇಯರ್ ಕರ್ನಾಟಕ ವೃತ್ತಿ ಶಿಕ್ಷಣ ಸಂಸ್ಥೆಗಳ ಅಧಿನಿಯಮ 2006ರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮೂಲಕ ವೃತ್ತಿಪರ ಕೋರ್ಸ್ಗಳ ಸರ್ಕಾರ ಸೀಟಿ ಹಂಚಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗಿದೆ. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಪರಿಷತ್ AICT ನವದೆಹಲಿ ಇವರಿಂದ ವೃತ್ತಿಪರ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ ನೀಡಿರುವ ಅನುಮೋದಿತ ಪ್ರವೇಶಾತಿಯನ್ನು ಆಧರಿಸಿ ರಾಜ್ಯದಲ್ಲಿನ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳಲ್ಲಿನ ಇಂಜಿನಿಯರಿಂಗ್ ಕೋರ್ಸ್ಗಳಿಗೆ 2026-27ನೇ ಶೈಕ್ಷಣಿಕ ಸಾಲಿನ ಸೀಟು ಹಂಚಿಕೆ ಪ್ರಕ್ರಿಯೆಯನ್ನು ಕೈಗೊಳ್ಳಬೇಕಾಗುತ್ತದೆ. AICT ಇವರಿಂದ ಪ್ರವೇಶಾತಿ ಅನುಮೋದನೆಯನ್ನು ನೀಡಿರುವ ಕಾಲೇಜುಗಳನ್ನು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಪರಿಗಣಿಸಲಾಗಿದೆ. ಹಾಗೆಯೇ ಪ್ರಸ್ತುತ ಸಾಲಿನಲ್ಲಿ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾನಿಲಯಗಳಲ್ಲಿ ಹೊಸ ಕೋರ್ಸ್ಗಳ ಪ್ರಾರಂಭ ಹಾಗೂ ಪ್ರವೇಶಾತಿ ಹೆಚ್ಚಳಕ್ಕೆ ನಿಯಮಾನುಸಾರ ಸರ್ಕಾರದಿಂದ ನಿರಾಕ್ಷೇಪಣಾ ಪತ್ರಗಳನ್ನು ನೀಡಿರುವ ಕೋರ್ಸ್ಗಳನ್ನು ಅಳವಡಿಸಿಕೊಂಡು ಕರಡು ಸೀಟ್ ಮ್ಯಾಟ್ರಿಕ್ಸ್ ಸಿದ್ಧಪಡಿಸಿ ಇದರೊಂದಿಗೆ ಲಗತ್ತಿಸಿದೆ. ಮುಂದುವರೆದು ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ ಸೈನ್ಸ್ ಸಂಬಂಧಿಸಿದ ವಿಭಾಗಗಳ ಸೀಟ್ಗಳ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗಿದ್ದು, ಉತ್ತೀರ್ಣರಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದರೂ ನಿರೀಕ್ಷಿತ ಮಟ್ಟದಲ್ಲಿ ಉದ್ಯೋಗ ಅವಕಾಶಗಳು ದೊರಕುತ್ತಿಲ್ಲ. ಹಾಗೆಯೇ ಮೂಲ ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಪ್ರವೇಶಾತಿ ಗಣನೀಯವಾಗಿ ಕುಸಿದಿರುತ್ತದೆ. ತಾಂತ್ರಿಕ ಶಿಕ್ಷಣ ಕ್ಷೇತ್ರದಲ್ಲಿ ಉಂಟಾಗಿರುವ ಪರಿಸ್ಥಿತಿಯನ್ನು ಪರಿಗಣಿಸಿ ಕೈಗೊಳ್ಳಬೇಕಾದ ಕ್ರಮಗಳನ್ನು ಕುರಿತು ಡಾಕ್ಟರ್ ಎಸ್ ಸಂಡಾಗೋಪಾಲ್, ನಿವೃತ್ತ ನಿರ್ದೇಶಕರು, IIT ಬಾಂಬೆ ಇವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ ತಜ್ಞರ ಸಮಿತಿಯು ಕೆಲವೊಂದು ಶಿಫಾರಸುಗಳನ್ನು ಮಾಡಿರುತ್ತದೆ. ಸದರಿ ಶಿಫಾರಸುಗಳನ್ನು ಆಧರಿಸಿ ಹೊರಡಿಸಿರುವ ಸರ್ಕಾರದ ಆದೇಶ ಸಂಖ್ಯೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಆದೇಶಿಸಲಾಗಿದ್ದು, ಸದರಿ ಮ್ಯಾಟ್ರಿಕ್ಸ್ಗಳನ್ನು ಕೆಳಕಂಡ ಅಂಶಗಳನ್ನು ಖಾಸಗಿ ವಿಶ್ವವಿದ್ಯಾಲಯ, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಿಗೆ ಪ್ರಾರಂಭದಲ್ಲಿ ವಿದ್ಯಾರ್ಥಿ ಪ್ರಮಾಣದ ಮಂಜೂರಾತಿಯನ್ನು ನಿರ್ದಿಷ್ಟ ಕೋರ್ಸ್ ವಿಭಾಗಕ್ಕೆ ಗರಿಷ್ಠ 60 ಮೀಸಲಾತಿ 60 ಪ್ರವೇಶಾತಿಗೆ ಸೀಮಿತಗೊಳಿಸಿದೆ. ಖಾಸಗಿ ವಿಶ್ವವಿದ್ಯಾಲಯಗಳು, ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿನ ಕೋರ್ಸ್ಗಳಿಗೆ ವರ್ಷಕ್ಕೆ 60 ಸೀಟುಗಳನ್ನು ಹೆಚ್ಚಳವನ್ನು ಪರಿಗಣಿಸಲಾಗಿದೆ. AICT ಇವರಿಂದ 60ಕ್ಕಿಂತ ಹೆಚ್ಚಿನ ಪ್ರವೇಶಾತಿಗೆ ಅನುಮೋದನೆ ನೀಡಿದ್ದಾಗ್ಯೂ ಸಹ ಗರಿಷ್ಠ 60 ಸಂಖ್ಯೆಯ ಹೆಚ್ಚಳಗಳಿಗೆ ಮಿತಿಗೊಳಿಸಿದೆ. ಯಾವುದೇ ಕೋರ್ಸ್ಗಳ ಪ್ರವೇಶಾತಿಯು 180 ಮತ್ತು ಅದಕ್ಕಿಂತ ಹೆಚ್ಚಾಗಿದ್ದಲ್ಲಿ ಅಂತಹ ಕೋರ್ಸ್ಗಳಿಗೆ AICT ಇದರಿಂದ ಸೀಟು ಹೆಚ್ಚಳ ಮಾಡಲು ಅನುಮೋದನೆ ನೀಡಿದ್ದಾಗ್ಯೂ ಕರಡು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೇರ್ಪಡೆ ಮಾಡಿರುವುದಿಲ್ಲ. ಅಂತಹ ಕಾಲೇಜುಗಳಿಗೆ ರಾಷ್ಟ್ರೀಯ ಮಾನ್ಯತಾ ಮಂಡಳಿಯಿಂದ NBA, NAAC ಇವರಿಂದ ಕೋರ್ಸ್ ವಿಭಾಗಕ್ಕೆ ಮಾನ್ಯತಾ ಹಾಜರುಪಡಿಸಿದಲ್ಲಿ ಸ್ಥಳೀಯ ವಿಚಾರಣಾ ವರದಿ, AICT ಇವರಿಂದ ಅನುಮೋದಿತ ಪತ್ರ ಹಾಗೂ ಸರ್ಕಾರದ ನಿರೀಕ್ಷಣಾ ಪತ್ರವನ್ನು ಪಡೆದಿರುವ ಷರತ್ತುಗಳನ್ನೊಳಪಟ್ಟು ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೇರ್ಪಡೆಗೊಳಿಸಲಾಗಿದೆ. ಖಾಸಗಿ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಸ್ತುತ ಸಾಲಿನಲ್ಲಿ ಪ್ರವೇಶಾತಿ ಕಡಿತ ಹಾಗೂ ಕೋರ್ಸ್ಗಳನ್ನು ಮುಚ್ಚಲು ಕರ್ನಾಟಕ ರಾಜ್ಯ ಪರಿಷತ್ತಿನ ಪರಿವೀಕ್ಷಣಾ ವರದಿಯ ಶಿಫಾರಸು ಹಾಗೂ ಸರ್ಕಾರದ ಅನುಮೋದನೆಯನ್ನು ಪಡೆಯುವ ಷರತ್ತಿಗೊಳಪಟ್ಟು ಸೀಟ್ ಮ್ಯಾಟ್ರಿಕ್ಸ್ಗಳನ್ನು ಪರಿಗಣಿಸಲಾಗಿದೆ. ಹೊಸ ಕಾಲೇಜುಗಳನ್ನು ಆರಂಭಿಸಲು AICT ಇವರಿಂದ ಅನುಮೋದಿತ ಪತ್ರ ಪಡೆದಾಗ್ಯೂ ಸಹ ನಿರಾಕ್ಷೇಪಣಾ ಪತ್ರ NOC ಕಾಲೇಜುಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ನಲ್ಲಿ ಸೇರ್ಪಡೆಗೊಂಡಿರುವುದಿಲ್ಲ. ಮಾನ್ಯ ಉನ್ನತ ಶಿಕ್ಷಣ ಸಚಿವಾಲಯ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ
ಮೈಸೂರು ವಿಶ್ವವಿದ್ಯಾಲಯ ಇಂಜಿನಿಯರಿಂಗ್ ಕಾಲೇಜಿಗೆ ಸಂಬಂಧಿಸಿದಂತೆ ಪ್ರಸ್ತುತ ಸಾಲಿನಲ್ಲಿ ಶೇಕಡಾ 100 ಸೀಟುಗಳನ್ನು ಕೆಎ ಮೂಲಕ ಭರ್ತಿ ಮಾಡಲು ಅನುಮೋದಿಸಲಾಗಿದೆ. ಸದರಿ ಕರಡು ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಯಾವುದಾದರೂ ಲೋಪದೋಷ, ಆಕ್ಷೇಪಣೆ, ಸಲಹೆಗಳಿದ್ದಲ್ಲಿ ಸಾರ್ವಜನಿಕ ಶಿಕ್ಷಣ ಸಂಸ್ಥೆಗಳು ತಮ್ಮ ಆಕ್ಷೇಪ ಸಲಹೆಗಳನ್ನು ನೇರವಾಗಿ ಸರ್ಕಾರದ ಕಾರ್ಯದರ್ಶಿ, ಉನ್ನತ ಶಿಕ್ಷಣ ಇಲಾಖೆ, 3ನೇ ಗೇಟ್, 6ನೇ ಮಹಡಿ, ಬಹುಮಹಡಿಯ ಕಟ್ಟಡ, ಇಲ್ಲಿಗೆ ಲಿಖಿತವಾಗಿ ಕೆಳಗಡೆ ಇಮೇಲ್ ವಿಳಾಸಕ್ಕೆ 7 ದಿನಗಳೊಳಗಾಗಿ ಸಲ್ಲಿಸುವಂತೆ ಕೋರಲಾಗಿದೆ. Seat matrix here. There are so many colleges is there. There are so many college seat matrix is there here.